ನಮಸ್ಕಾರ ಗೆಳೆಯರೇ, ಯುನಿಕ್ ಅಸೋಸಿಯೇಟ್ ಯೂಟ್ಯೂಬರ್ ಮಾತಾಡ್ತಾ ಇರೋದು. ತಾವೆಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸದ್ಯ ಶ್ರೀ ಸಿದ್ಧಾರೂಢ ಸದ್ಗುರು ಮಹಾಸ್ವಾಮಿಗಳವರ ಪಾದಕ್ಕೆ ವಂದಿಸಿ 7ನೇ ಕಂತನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. 6ನೇ ಕಂತಿನಲ್ಲಿ ನಾವು ಪರಮ ಶಿಷ್ಯರಾದ ಕಬೀರದಾಸರ ಬಗ್ಗೆ ಹೇಳ್ತಾ ಇದ್ವಿ. ಕಬೀರದಾಸರು ಒಬ್ಬ ಸಣ್ಣ ಬಾಲಕನಿದ್ದಾಗ ಬಂದು ಅಪ್ಪವ್ರ ಹತ್ರ ಸೇರಿಕೊಂಡಂಥವರು ನಂತರ ಅಗಾಧವಾದಂಥ ಒಂದು ಶ್ರೀಮಂತ ಸೇವೆ ಮಾಡಿದರು. ಅವರು ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಅತೀವ ಅವರನ್ನು ಪ್ರೀತಿಸ್ತಿದ್ದರು. ಅಂಥ ಒಂದು ಅದ್ಭುತವಾದಂಥ ಅನೇಕ ಪರೀಕ್ಷೆಗಳನ್ನು ಮಾಡಿದರೆ ಪ್ರತಿಯೊಂದು ಪರೀಕ್ಷೆಗಳಲ್ಲೂ ಕಬೀರದಾಸರು ಗೆದ್ದರು. ಅವರಿಗೆ ಕಬೀರದಾಸರಂತ ನಾಮಕರಣ ಮಾಡಿದ್ದೇ ಒಂದು ಸಾಕಷ್ಟು ದೊಡ್ಡ ಸಂತೋಷವಾಗಿ ಪರಿಣಮಿಸಿತ್ತು ಕಬೀರದಾಸರಿಗೆ. ಅಂಥ ಒಂದು ಶಿಷ್ಯರು ಒಂದು ಸಾರಿ ಕರೆದು ಬಿಟ್ಟರೆ, ಎಲ್ಲಿದ್ದೀಯೋ ಬಾರೋ ಕಬೀರದಾಸ ಅಂದರೆ ಸ್ನಾನ ಮಾಡ್ತಿರ್ಬೇಕಾದ್ರೆ ಬಟ್ಟೆನೇ ಇಲ್ಲ ಮೈ ಮೇಲೆ, ಹಾಗೇ ಬಂದುಬಿಟ್ಟಿದ್ರಂತೆ. ಅಂಥ ಶಿಷ್ಯರು ಅಂತಂದರೆ ಸಿದ್ಧಾರೂಢರು ಹೇಳಿದ ಮಾತನ್ನು ಚಾಚು ತಪ್ಪದೆ ಒಂದು ಸೆಕೆಂಡ್ನಲ್ಲಿನೂ ಅದಕ್ಕೆ ಉತ್ತರ ಮತ್ತು ಅವರು ಹೇಳಿದ್ದನ್ನು ಕೇಳ್ತಿದ್ರು. ಅವರು ಎಷ್ಟು ಬುದ್ಧಿಶಾಲಿಗಳಿದ್ದರು ಅಂತಂದರೆ, ಶ್ರೀ ಸಿದ್ಧಾರೂಢ ಸ್ವಾಮಿಗಳಿಗೆ ನಿನಗೆ ಏನಪ್ಪ ಬೇಕೋ ಏನಾದರೂ ಕೇಳು ಅಂತಂದ್ರೆ ಏನು ಕೇಳ್ತಾರವ್ರು? ಇಲ್ಲ, ನನಗೇನು ಬೇಡ, ನಿಮ್ಮ ಸೇವೆ ಬೇಕು ಅಂದ್ರಂತೆ. ಸದಾಕಾಲ ನಿಮ್ಮ ಸೇವೆ ಬೇಕಂದ್ರಂತೆ. ಈಶಾವಾಸ್ಯೋಪನಿಷತ್ತನ್ನು ಸಂಪೂರ್ಣವಾಗಿ ವಿವರಿಸಿದರು ಸಿದ್ಧಾರೂಢ ಮಹಾಸ್ವಾಮಿಗಳು. ಸಂಪೂರ್ಣವಾಗಿ ವಿವರಿಸಿ ಹೇಳಿದರು. ಅಂಥ ಒಂದು ವಿದ್ಯೆಯನ್ನು ಕರಗತ ಮಾಡಿಕೊಂಡು ಅಜ್ಜವ್ರ ಕಡೆಯಿಂದ ತಗೊಂಡ್ಬಿಟ್ಟಿದ್ರು ಅವರು ಕಬೀರದಾಸರು. ಅಷ್ಟು ಅಲ್ಲದೆ ಕಬೀರದಾಸರಿಗೆ ಹೇಳ್ತಾರೆ, ಅದನ್ನು ನಮ್ಮ ಚರಿತ್ರೆಯನ್ನು ಬರೀಲಿಕ್ಕೆ ನೀನು ಪ್ರಾರಂಭ ಮಾಡ್ತೇನೆ ಅಂದೆಯಲ್ಲ, ಪ್ರಾರಂಭ ಮಾಡು ಅಂತ ಹೇಳಿಬಿಡ್ತಾರೆ. ಅಂಥ ಒಂದು ಶುಭ ಆಶೀರ್ವಾದ ಕಬೀರದಾಸರ ಮೇಲೆ ಸದ್ಗುರುಗಳಿಂದ ಆಗಿಬಿಟ್ಟಿತ್ತು. ಅವರು ಅಜ್ಜವ್ರಕಿನ ನಿನಗೇನು ಬೇಕು ಒಂದು ಮಾತು ಕೇಳು ಅಂತಂದರೆ, ಅಜ್ಜವರೇ, ಅಪ್ಪವರೇ, ಸದ್ಗುರುವೇ, ನಾನು ನಿನ್ನ ಪಾದದಡಿಯಲ್ಲಿ ನನ್ನ ಜೀವ ಬಿಡಬೇಕು, ನನಗೆ ಮೋಕ್ಷ ಸಿಗಬೇಕು, ನನಗೆ ನಿಮ್ಮ ಆಶೀರ್ವಾದ ಆಗಬೇಕು, ನಿಮಗಿಂತ ಮೊದಲು ನಾನು ಪ್ರಾಣತ್ಯಾಗ ಮಾಡಿ ಹೋಗಬೇಕು ಅನ್ನುವಂಥದ್ದೊಂದು ಮೊದಲು ನನಗೆ ಆಶೀರ್ವಾದ. ಮೊದಲು ನಾನು ಮಾತು ತಗೊಂಡ್ರಂತೆ, ನಾನು ಕೇಳಿದ್ದನ್ನು ಕೊಡ್ತೀರಾ ಅಂತ, ನಾನು ಕೇಳಿದ್ದನ್ನು ಆಶೀರ್ವಾದ ಮಾಡ್ತೀರಾ ಅಂತ. ಹೌದು, ಮಾಡ್ತೀನಿ. ಆಯ್ತು, ಹಂಗಾರ ನೋಡ್ರಿ ಅಪ್ಪವ್ರೆ, ಮಾತು ಕೊಟ್ಟಿದ್ದು ತಪ್ಪು ಬೇಡ್ರಿ. ಆಯ್ತಪ್ಪ, ತಪ್ಪೋದಿಲ್ಲ. ನನಗೆ ಮಾತ್ರ ನಿಮ್ಕಿನ ಮುಂಚಿನ ಸಾವು ಬೇಕು. ನಾನು ನಿಮ್ಮ ಪಾದಡಿಗಳಲ್ಲಿ ನಾನು ಶುಭ ಆಶೀರ್ವಾದ ಮಾಡಿಕೊಂಡು ಹೋಗಬೇಕು ಅನ್ನುವಂಥದ್ದೊಂದು ಪ್ರಣಾಮ ಮಾಡಿದ್ರಂಥ. ಕಡೆಗೆ ಅದೇ ರೀತಿಯೇ ಅವರು 1915 ಡಿಸೆಂಬರ್ ತಿಂಗಳಲ್ಲಿ ಇಹಲೋಕ ಯಾತ್ರೆಯನ್ನು ತ್ಯಜಿಸಿ ಹೋಗ್ತಾರೆ. ಅದರಲ್ಲಿ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಬಂದು ಆಶೀರ್ವದಿಸಿ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ಅಂದರೆ ಇವೆಲ್ಲ ಸುಮ್ಮನೆ ಈಗ ನಾವು ಮಾತಾಡಲಿಕ್ಕೆ ಅಷ್ಟೇ. ಅದರ ಹಿಂದೆ ಅದನ್ನು ಸಿದ್ಧಿಯನ್ನು ಮಾಡ್ಕೋಬೇಕಾದ್ರೆ, ಆ ಸಿದ್ಧಿ ಪಡ್ಕೋಬೇಕಾದ್ರೆ ಅವರು ಎಂಥ ಒಂದು ಕಷ್ಟಪಟ್ಟಿದ್ರು ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ಇಂಥ ಒಂದು ಅನೇಕ ಪರಮ ಶಿಷ್ಯರನ್ನು ಹೊಂದಿದಂಥ ಹುಬ್ಬಳ್ಳಿ ಮಠ ನಿಜವಾಗಲೂ ನಾವು ಹುಬ್ಬಳ್ಳಿಯವರು ಧನ್ಯ ಅಂತ ಹೇಳಬೇಕು. ಇವತ್ತಿನ ಎಲ್ಲ ಕಡೆಯಿಂದ ಬಂದು ಅಸಂಖ್ಯ ಭಕ್ತರು ಬಂದು ಸಿದ್ಧಾರೂಢ ಮಠಕ್ಕೆ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ತಮ್ಮ ಸಂಕಲ್ಪಗಳನ್ನು ಮಾಡ್ಕೊತಾರೆ, ಕಷ್ಟ ನಷ್ಟಗಳನ್ನು ಪೂರೈಸಿಕೊಂಡು ಹೋಗ್ತಾರೆ ಅಂತಂದರೆ ಅದು ನಡೆದಂಥ ಸತ್ಯ ಸಂಗತಿ ಇರುತ್ತದೆ. ಇಂಥ ಒಂದು ಈ ಚರಿತ್ರೆಯನ್ನು ತಮ್ಮೆದುರಿಗೂ ಇವತ್ತು ನಾವು ಹೇಳಬೇಕು ಅಂತಂದರೆ, ಚರಿತ್ರೆ ಪುಸ್ತಕ ಬರೆದಿದ್ದಾರೆ. ಪುಸ್ತಕಗಳನ್ನು ಎಲ್ಲರಿಗೂ ಓದಲಿಕ್ಕೆ ತೊಂದರೆ ಆಗ್ತಾಯಿತ್ತು. 7 ದಿನದಲ್ಲಿ ಪುಸ್ತಕವನ್ನು ಮುಗಿಸ್ಬೇಕು ಅಂತಂದರೆ ಕೆಲವರಿಗೆ ಉದ್ಯೋಗಕ್ಕೆ ಹೋಗಬೇಕು, ಮನೆ ಕೆಲಸ ಮಾಡ್ಕೋಬೇಕು, ಸ್ನಾನಾದಿ ಕರ್ಮಗಳನ್ನು ಮುಗಿಸ್ಕೊಂಡು ಬೆಳಗ್ಗೆನೇ ಎದ್ದು ಕೂಡಬೇಕು. ಕೆಲವರಿಗೆ ಬೇಜಾರಾಗ್ತಿತ್ತು ಬುಕ್ ಓದಲಿಕ್ಕೆ. ಅದರಲ್ಲಿ ವಿವರಣೆ ಇದೆ. ಅಲ್ಲಿ ವಿವರಣೆ ತುಂಬ ಜಾಸ್ತಿ ಆದಾಗ ಕೆಲವರಿಗೆ ಅದು ಓದಲಿಕ್ಕೆ ಆಗೋದಿಲ್ಲ, ಬೇಜಾರಾಗ್ತಿತ್ತು. ಕೆಲವರಿಗೆ ಬೆನ್ನು ನೋವು ಬರ್ತಿತ್ತು, ಕೆಲವರಿಗೆ ಮಂಡಿ ನೋವು ಬರ್ತಿತ್ತು. ಅಂಥ ಒಂದು ದೃಷ್ಟಿಯಿಂದ ಅದನ್ನು ನಾವು ಅನುಭವಿಸಿದ್ರಿಂದ ನಮಗೇನು ಅನ್ನಿಸ್ತು, ಅಂಥ ಒಂದು ಚರಿತ್ರೆಯನ್ನು ಹೇಳೋದಿದ್ದಾಗ ಕೇಳಿದ್ವಿ. ನಾವು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಚರಿತ್ರೆಯನ್ನು ಹೇಳೋರನ್ನ ಕಂಡ್ರೆ ಬಹಳ ಪ್ರೀತಿ ಬರ್ತಿತ್ತು.
ನಾವು ಹೇಳೋದಕ್ಕಿಂತ ಚರಿತ್ರೆಯನ್ನು ಸಿದ್ಧ ಮಾಡಿ ಇಟ್ಟಿದ್ದಾರಲ್ಲ. ಶಿವರಾಮಚಂದ್ರಗಿರಿ ಅಪ್ಪವರು ಬಿಜಾಪುರದವರು ಈ ಮುದ್ರಣಕ್ಕೆ ಸಹಾಯ ಮಾಡಿದವರು ಮೊದಲಿನ ಅವ್ರನ್ನ ನೆನೆಸ್ಕೊಂಡು ಕಥೆಯನ್ನು ಬರೆದಿದ್ದಾರೆ. 1949ರಲ್ಲಿ ಬುಕ್ ಪ್ರಿಂಟ್ ಆಗಿದೆ, 5,000 ಪ್ರತಿಗಳು. 1955ರಲ್ಲಿ ಆಗಿದೆ ಶಾಂತಾನಂದ ಸ್ವಾಮಿಗಳು ಬೆಂಗಳೂರು ಏನ್ರಿ, ಮತ್ತು ಶಿವಾನಂದ ಭಾರತಿ ಸ್ವಾಮೀಜಿಯವರು ಇಂಚಲ, ಈ 3 ಸರಿ ಮಾಡಿದ್ರು ಅವರು. 1994ರಲ್ಲಿ, 2008ರಲ್ಲಿ, 2012ರಲ್ಲಿ, ಮತ್ತು ಡಿಸೆಂಬರ್ 29, 2014ಕ್ಕೆ ಸದ್ಗುರು ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಬೆಂಗಳೂರು ಅವರು ಮುದ್ರಣ ಮಾಡಿಸಿದರು. ಇವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಂಥ ಒಂದು ಸಿದ್ಧಿ ಮಾಡಿದ್ದಾರೆ. ಅಂಥ ಒಂದು ಸಾಧಕರಿಗೆ ನಾವು ನಮೋ ನಮಃ 101 ನಮಸ್ಕಾರ ಮಾಡ್ತೀನಿ. ನಾನು ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕು. ಅದರಲ್ಲಿ ಅಂಥ ಒಂದು ಚರಿತ್ರೆಯನ್ನು, ಅಪೂರ್ವ ಚರಿತ್ರೆಯನ್ನು ನಾವು ಇವತ್ತು ನಮಗೆ ಅವರು ಉಣಬಡಿಸಿದ್ದಾರೆ. ನಾವು ಇವತ್ತು ಯೂಟ್ಯೂಬ್ನಿಂದ ಕೇಳ್ತೀವಿ ಅಂತಂದರೆ ಅದನ್ನು ಅವರು ಮುದ್ರಿಸಬೇಕಾದ್ರೆ ಅವರು ಸಾಕಷ್ಟು ಇದನ್ನು ಮಾಡಿದ್ದಾರೆ. ಪ್ರಸಂಗ ಎಂತೆಂಥವು ಒದಗಿ ಬಂದು ಅಂತಂದ್ರೆ ಅವರಿಗೆ ಆ ಮುದ್ರಣ ಮಾಡಬೇಕಾದ್ರೆ ಅವನ್ನೆಲ್ಲ ಅವರು ಮಾಡಿದ್ದಕ್ಕೆ ಅವರಿಗೆ ನಾವು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತೀವಿ ಅಂತ ಹೇಳಬೇಕು. ಒಂದು ಸಾರಿ ಕಬೀರದಾಸರು ಸಹಿತ ಒಂದು ನಾಯಿ ಸತ್ತು ಬಿದ್ದಿರ್ತದೆ. ಅದನ್ನು ನಾಯಿನ ತಗೊಂಡು ಹೋಗಿ ಹೊರಗಡೆ ಚೆಲ್ಲಬೇಕಲ್ಲಪ್ಪ, ಅಷ್ಟು ನಮ್ಮ ಓಣಿನೊಳಗನೂ ಐತಿ, ಆ ರಸ್ತೆಯಲ್ಲಿ ಯಾರೂ ಒಯ್ತಾ ಇಲ್ಲ ಅಂತಂದರೆ ಆಯ್ತರ ಅಪ್ಪಾಜಿ ಒಂದೇ ಮಾತಿಗೆ ಆ ನಾಯಿ ಸತ್ತು ಬಿದ್ದಿದ್ದರಲ್ಲಿ ಅದರ ದೇಹದಲ್ಲಿ ಇವರು ತಮ್ಮ ಪರಕಾಯ ಪ್ರವೇಶ ಮಾಡ್ತಾರಲ್ರಿ. ಕಬೀರದಾಸರು ಪರಮ ಶಿಷ್ಯರಂತ ಯಾಕಂತೀವಂದರೆ ಅವರು ಅದರಲ್ಲಿ ಪರಕಾಯ ಪ್ರವೇಶ ಮಾಡಿ ನಾಯಿ ಹೊರಗಡೆ ಊರು ಆಚೆ ಹೋದ್ಮೇಲೆ ಮತ್ತೆ ತಿರುಗಾ ಬಂದು ತಮ್ಮ ದೇಹ ಅಸ್ವಸ್ಥವಾಗಿ ಅಲ್ಲೇ ಬಿದ್ದಿರ್ತದೆ. ಅಪ್ಪರಿಗೆ ಗೊತ್ತಿರ್ತದೆ ಇವರು ಇದೇ ಥರ ಮಾಡಿರ್ತಾರಂತ, ಅಪ್ಪರಿಗೆ ಗೊತ್ತಿರ್ತದೆ. ಉಳಿದವರು ಇಲ್ಲ ಕಬೀರದಾಸರಿಗೇನೋ ಆಗಿದೆ ಅಂತೇಳಿ, ಇಲ್ಲ ಸುಮ್ಮನಿರ್ರಿ ಅವನು ಪರಕಾಯ ಪ್ರವೇಶ ಮಾಡಿದಾನೆ ಬರ್ತಾನೆ, ಬಂದು ಎದ್ದು ನಿಂತರಂತಲ್ರಿ. ಅಂಥ ಒಂದು ಕಬೀರದಾಸರಂಥ ಶಿಷ್ಯರು ಅಂದರೆ ಅಪ್ಪರು ಎಷ್ಟರ ಮಟ್ಟಿಗಿನ ಜ್ಞಾನವನ್ನು ಅವರಲ್ಲಿ ತುಂಬಿರ್ಬೋದು. ಒಂದು ಕಡೆ ಹೇಳ್ತೀನಿ ನೋಡ್ರಿ, ಸಮುದ್ರ ತೀರದಲ್ಲಿ ಕಮಟೆ ಅಂತೇಳಿ ಒಂದು ಪ್ರದೇಶ, ಒಂದು ಸಿಟಿ ಪ್ಲೇಸ್ ಅಂತ ಹೇಳ್ಕೊರೆ, ಗ್ರಾಮ ಅಲ್ಲ ತಾಲೂಕಾ ಪ್ಲೇಸ್ ಅಂತ ಹೇಳ್ಕೊರೆ. ಅಂತಲ್ಲಿ ಹರಿಹರ ಮತ್ತು ಸರಸ್ವತಿ ಅಂತ ದಂಪತಿಗಳಿದ್ದರು. ಸಿದ್ಧಾರೂಢರ ಮಹಿಮೆಯನ್ನು ಅಲ್ಲಿಂದ ಕೇಳ್ಕೊಂಡು ಅವರು ಹುಬ್ಳಿಗೆ ಆಗಮಿಸ್ತಾರೆ. ಹುಬ್ಬಳ್ಳಿಗೆ ಬಂದು ಇಲ್ಲೆಲ್ಲ ಅವರಿಗೆಲ್ಲ ಅಪ್ಪಾಜಿಗೆಲ್ಲ ಭೇಟಿಯಾಗಿ ವಾಪಸ್ಸು ಅವರು ಕಮಟೆಗೆ ಹೊರಟು ಬಿಟ್ಟಾಗ ಅವ್ರಿಗೆ ಒಂದೇ ಹೇಳ್ತಾರೆ, ನಾಮ ಸ್ಮರಣೆ ಮಾಡಿರಿ, ಶಿವನಾಮ ಸ್ಮರಣೆ ಮಾಡ್ತಾ ನಿಮ್ಮ ಕಷ್ಟ ನಷ್ಟಗಳು ಪಾರಾಗಿಬಿಡ್ತಾವೆ ಅಂತ ಹೇಳಿದ್ದಕ್ಕೆ ಖುಷಿಯಾಗಿ ಭೇಟಿಯಾಗಿ ಊರಿಗೆ ಹೋಗ್ತಿರ್ತಾರೆ. ಒಂದು ಅರಣ್ಯದೊಳಗೆ ಹುಲಿ ಬರ್ತದೆ, ಗರ್ಜಿಸುತ್ತಾ ಇವ್ರ ಮೈ ಮೇಲೆ ಬಂದಾಗ ನಾಮಸ್ಮರಣೆ ಮತ್ತು ಸಿದ್ಧಾರೂಢ ಸ್ವಾಮೀಜಿನ ಅಪಾಯ ಎಲ್ಲಿದೆಯಾ, ನಾವು ಹಿಂಗೆ ಆಗಿಬಿಟ್ಟದ ಅಂತೇಳಿ ಬೇಡ್ಕೊಂಡ್ರೆ ಅಲ್ಲಿ ಅಪ್ಪವರು ಅಲ್ಲಿ ದರ್ಶನ ಕೊಟ್ಬಿಡ್ತಾರೆ. ಆವಾಗ ಹುಲಿ ವಾಪಸ್ ಹೋಗ್ತದೆ. ಅಂಥ ಒಂದು ಪರಿಸ್ಥಿತಿಯನ್ನು ಅವರು ಕೇಳಿಕೊಂಡು ನೋಡಿಕೊಂಡು ಊರು ಮುಟ್ಟಿ ಮತ್ತೆ ತಿರ್ಗಾ ಹುಬ್ಳಿಗೆ ಬಂದಾಗ ಅಪ್ಪವ್ರಿಗೆ ಆಗಿದ್ದನ್ನೆಲ್ಲ ಹೇಳಿದ್ರೆ ಭಾಳ ಸಂತೋಷಪಟ್ರಂತ. ನೀವು ಭಾಳ ಒಳ್ಳೆಯದಾಗ್ತದೆ ಅಂದ್ರಂತ. ಅಲ್ಲಿ ಬಂದು ಅವ್ರಿಗೆ ದರ್ಶನ ಮಾಡಿ ಅಲ್ಲಿಂದಲೇ ಅದೃಶ್ಯ ಮಾಯವಾಗಿಬಿಟ್ಟಿದ್ರು ಅವರು. ಅವತ್ತು ಇವ್ರಿಗೆ ಗೊತ್ತಾಯಿತು ಅಪ್ಪವ್ರಿಗೆ ಹೇಳಬೇಕಿದ್ದನಂತೇಳಿ. ಮತ್ತೆ ತಿರ್ಗಾ ಹುಬ್ಬಳ್ಳಿಗೆ ಬಂದು ಅಪ್ಪವ್ರಿಗೆ ಹೇಳಿ ಅದನ್ನು ಇದನ್ನು ಮಾಡಿ ಅವರ ಭಕ್ತ ಜನರಿಗೆ ಅನೇಕ ಮಂದಿಗೆ ಅವರು ಇದನ್ನು ಹೇಳಿದ್ದಾರೆ. ಅಂಥ ಒಂದು ತಾತ್ಪರ್ಯ ನಡೆದು ಹೋಗಿದೆ. ಅಂಥ ಒಂದು ಆಧ್ಯಾತ್ಮ ವಿಚಾರವಾದಿಗಳಿಗೆ, ಆಧ್ಯಾತ್ಮಕ್ಕೆ ಅಂಟುಕೊಂಡವರಿಗೆ, ಅಜ್ಜವ್ರ ಮೇಲೆ ನಂಬಿಕೆ ಇಟ್ಟವರಿಗೆ ಅವೆಲ್ಲ ವಿಷಯ ಗೊತ್ತಾಗಿದ್ದವು. ಅವರಿಗೆ ಇವೆಲ್ಲ ನಿದರ್ಶನಗಳು, ಇವೆಲ್ಲ ಉದಾಹರಣೆಗಳು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಹರಿಹರ ಮತ್ತು ಸರಸ್ವತಿ ಎಂಬಂತಹ ದಂಪತಿಗಳು ಹೇಗೆ ಅಪ್ಪವ್ರಿಗೆ ಬೇಡ್ಕೊಂಡು ಹೋಗಿದ್ರು, ಹೇಗೆ ಅವರು ಕಷ್ಟದಿಂದ ಹುಲಿಯ ಕಡೆಯಿಂದ ಅಡವಿನಲ್ಲಿ ಹೋಗುವಾಗ ಪಾರಾದರು ಅನ್ನೋದನ್ನು ನಾವು ಕಥೆ ಕೇಳ್ತೀವಿ, ಚರಿತ್ರೆ ಓದ್ತೀವಿ. ಬಟ್ ಅಂದಿನ ಕಾಲದಲ್ಲಿ ಎಲ್ಲಿ ವೆಹಿಕಲ್ ವಿದ್ಯುತ್ ಶಕ್ತಿ ಇರಲಿಲ್ಲ, ಬಸ್ಸುಗಳಿರ್ತಿರಲಿಲ್ಲ, ಕಾರಿನಲ್ಲಿ ನಡ್ಕೊಂಡು ಅಡ್ಡಾಡೋರು. ಅವರನ್ನು ಅಜ್ಜವರು ಬಂದು ಕಾಪಾಡಿದ್ದುಂಟು. ಅದೇ ರೀತಿ ನೀವೆಲ್ಲ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಅಜ್ಜವರ ಶುಭ ಆಶೀರ್ವಾದವನ್ನು ಕೇಳೋಣ, ಅಜ್ಜವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳಲ್ಲಿ ನಾವು ಸಂಕಲ್ಪ ಮಾಡಿಕೊಳ್ಳೋಣ.
ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಿಕೊಂಡು ಓಂ ನಮಃ ಶಿವಾಯ ಶಿವಾಯ ನಮಃ ಅನ್ನುವಂಥ ಒಂದು ನಾಮಸ್ಮರಣೆಯಿಂದ ಮುನ್ನುಗ್ಗೋಣ ಅಂತ ಹೇಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು 8ನೇ ಸಂಚಿಕೆಯಲ್ಲಿ ಉಳಿದ ವಿಷಯವನ್ನು ತಮ್ಮೆದುರಿಗೆ ತರಲು ಇಚ್ಛಿಸುತ್ತೇನೆ. ಇನ್ನೂ ಅನೇಕ ಮುಂತಾದ ಕಥೆಗಳನ್ನು ಹೇಳುವುದಿದೆ, ಪವಾಡಗಳನ್ನು ವಿವರಿಸುವುದಿದೆ. ಎಲ್ಲ ಪವಾಡಗಳ ಭಾವಚಿತ್ರಗಳನ್ನು ಮಠದಲ್ಲಿ ಅಂಟಿಸಿದ್ದಾರೆ. ಅದರಲ್ಲಿ ಕೆಳಗಡೆ ಯಾವ ಯಾವ ಪವಾಡ ಯಾವ ಬಗ್ಗೆ ಅದರ ಬಗ್ಗೆ ವಿವರಣೆಯನ್ನು ಕೂಡ ನೀಡಿದ್ದಾರೆ. ಮಠದಲ್ಲಿ ಶಾಂತವಾಗಿ ಬನ್ನಿ, ನೋಡಿ, ಮಠವನ್ನೆಲ್ಲ ತಿರುಗಾಡಿ ನೋಡಿ, ಎಲ್ಲಿ ಏನು ಅವರು ವೇದವಾಕ್ಯಗಳನ್ನು ಬರೆದಿದ್ದಾರೆ ಅವೆಲ್ಲ ವೇದವಾಕ್ಯಗಳನ್ನು ಮನನ ಮಾಡಿಕೊಂಡು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಮುನ್ನಡೆಯೋಣ ಅಂತ ತಮ್ಮೆಲ್ಲರಿಗೂ ಹೇಳಿ ತಮಗೆ ಮತ್ತೊಮ್ಮೆ ವಂದಿಸಿ ಈ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸುತ್ತೇವೆ. ನಮಸ್ಕಾರಗಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.